ರೇಸಲ್ಲಿ ಕಾಂಪಿಟೇಷನಲ್ಲಿ ಪ್ರತಿ ದಿವಸ ಓಡ್ತಾ ಇರೋಂಥ ನಮಗೆ ಯಾವತ್ತಾದರೂ ಒಂದು ಸಲ ನಮಗೋಸ್ಕರ ನಮ್ಮ ಮನೆಯವ್ರಿಗೋಸ್ಕರ ಬ್ರೇಕ್ ತೊಗೋಬೇಕು ಅಂತ ಅನ್ಸುತ್ತಲ್ವ. ಎಷ್ಟೋ ವರ್ಷಗಳ ನಂತರ ಕೇವಲ ನನ್ನ ಗಂಡನಿಗೋಸ್ಕರ, ನನ್ನ ಮಗುಗೋಸ್ಕರ, ನನಗೋಸ್ಕರ ಒಂದು ಬ್ರೇಕ್ ತೊಗೋಬೇಕು ಅಂತ ಅನ್ನಿಸ್ತು. ಪ್ಲ್ಯಾನ್ ಮಾಡಿದ್ದಲ್ಲ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಮಡಿಕೇರಿಗೆ ಹೋಗಿದ್ವಿ. ಸಡನ್ನಾಗಿ ಅಂದ್ಕೊಂಡ್ವಿ ಬೆಂಗಳೂರಿಗೆ ಇವತ್ತು ಹೋಗೋದು ಬೇಡ, ಒಂದು ಕಡೆ ಸ್ಟೇ ಮಾಡಿ ನಾಳೆ ಹೋಗೋಣ ಅಂತ, ಒಂದು ಶಾರ್ಟ್ ಬ್ರೇಕ್ ತೊಗೊಳ್ಳೋಣ ಅಂತ. ಸೊ ಹಾಗಾಗಿ ಒಂದು ರೆಸಾರ್ಟ್ನ ಬುಕ್ ಮಾಡಿ ಅಲ್ಲೇ ಉಳ್ಕೊಂಡ್ವಿ. ತುಂಬ ಬ್ಯೂಟಿಫುಲ್ ಆಗಿತ್ತು ರೆಸಾರ್ಟ್. ಆದರೆ ನಮಗೇನು ಹೊಸದು ಅಂತ ಅನ್ನಿಸ್ಲಿಲ್ಲ, ಯಾಕಂದರೆ ನಮ್ಮ ತಂದೆ ಮನೆ ಕೂಡ ಹೀಗೆ ಇರೋದು. ಎಲ್ಲಿ ನೋಡಿದ್ರು ಹಸಿರು, ಕಾಡು. ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಅವ್ನಿಗೆ ಈ ಥರ ಹೊರಗಡೆ ಹೋಗಿ ಎಲ್ಲ ಕಡೆ ಉಳ್ಕೊಳ್ಳೋದು, ಹೊಸ ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋದು ಸಖತ್ ಇಷ್ಟ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ಹೀ ವಾಸ್ ವೆರಿ 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 ಹ್ಯಾಪಿ. ಇನ್ನೊಂದು ಅಟ್ರ್ಯಾಕ್ಷನ್ ಏನಿತ್ತು ಅಂತಂದರೆ, ಈ ಒಂದು ರೆಸಾರ್ಟಲ್ಲಿ ಮಕ್ಳಿಗೆ ಬೇಕಾಗಿರುವಂಥ ಗೇಮಿಂಗ್ ಏರಿಯಾ ತುಂಬ ಇತ್ತು. ಅವನಿಗಂತೂ ಹೇಳಿ ಮಾಡಿಸ್ದಂಗಿತ್ತು. ತುಂಬ ಸಲ ಬಂದು ಪಪ್ಪ ಮಮ್ಮಿ ಥ್ಯಾಂಕ್ ಯು, ಪಪ್ಪ ಮಮ್ಮಿ ಥ್ಯಾಂಕ್ ಯು ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ ಅಂತ. ಹಿ ವಾಸ್ ವೆರಿ 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 ಹ್ಯಾಪಿ. ಅವನ ಖುಷಿ ನೋಡೋದೆ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಜಿಯಾನಂತೂ ಅವ್ರ ತಂದೆ ಜೊತೆ ಎಲ್ಲ ಆಟನ ಆಡಿ, ಇನ್ಫ್ಯಾಕ್ಟ್ ನನ್ನ ಹಸ್ಬೆಂಡ್ ಕೂಡ ಅವನ ಜೊತೆ ಒಂದು ಮಗು ಆಗಿಬಿಟ್ಟಿದ್ರು. ಸಖತ್ ಎಂಜಾಯ್ ಮಾಡ್ತಿದ್ರು. ನಾನು ಇದನ್ನು ವೀಡಿಯೋ ಮಾಡಬೇಕು ಅಂತ ಮಾಡಲಿಲ್ಲ, ನನ್ನ ಮೆಮೊರೀಸ್ಗೋಸ್ಕರ ಮಾಡಿದ್ದು. ಬಟ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಗೇಮೆಲ್ಲ ಆಡಿದ್ಮೇಲೆ ಮತ್ತೆ ಬಗ್ಗಿ ತೊಗೊಂಡು ಅಲ್ಲಿಂದ ಹೊರಟ್ವಿ. ಮಳೆ ಬರ್ತಾನೆ ಇತ್ತು, ಕಂಟಿನ್ಯೂಸ್ ಮಳೆ ಇತ್ತು. ಡೈನಿಂಗಿಗೆ ಹೋದ್ವಿ ಡೈರೆಕ್ಟಾಗಿ. ಡೈನಿಂಗ್ ಹೋದರೆ ಅಬ್ಬಬ್ಬಾ, ವೆರೈಟಿಗಳಂತೂ ಸಖತ್ತಾಗಿತ್ತು. ಫುಡ್ ಸ್ಪ್ರೆಡ್ ತುಂಬ ಚೆನ್ನಾಗಿತ್ತು. ಆದರೆ ಏನು ಮಾಡೋದು, ನಾನು ಸ್ವಲ್ಪ ತರಕಾರಿ ಸೊಪ್ಪು ಸೊದೆ ಅಂತ ಇರ್ತೀನಿ. ಅಮೇಝಿಂಗ್ ಆಗಿತ್ತು. ನೀವು ನೋಡ್ತಾ ಇದ್ದೀರಲ್ಲ, ಸ್ವೀಟ್ಸ್ ಆ್ಯಂಡ್ ಎಲ್ಲ ಥರ ಐಟಮ್ಸು ತುಂಬಾ ಚೆನ್ನಾಗಿತ್ತು. ಆದರೆ ನನ್ನ ಪ್ಲೇಟಲ್ಲಿ ಸ್ವಲ್ಪ ಒಳ್ಳೆ ಫುಡ್ಡನ್ನು ಹಾಕ್ಕೊಂಡು ನಾನು ಎಂಜಾಯ್ ಮಾಡಿದೆ. ಇನ್ಫ್ಯಾಕ್ಟ್ ಜಿಯಾನ್ ಆ್ಯಂಡ್ ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆ್ಯಂಡ್ ತಿಂದಿದ್ದಾದಮೇಲೆ ಆಬ್ವಿಯಸ್ಲಿ ಹೋಗಿ ಮಲ್ಕೊಂಡು ನೆಕ್ಸ್ಟ್ ಡೇ ಎದ್ದು ಬಂದರೆ ಮತ್ತೆ ಮಳೆ. ಮತ್ತೆ ಬ್ರೇಕ್ಫಾಸ್ಟ್ ಕೌಂಟ್ರಿಗೆ ಬಂದರೆ ಮತ್ತೆ ಸ್ವೀಟ್ಸಿಂದನೇ ಸ್ಟಾರ್ಟ್ ಆಯಿತು, ವಿಚ್ ನಾನು ತಿನ್ನಲಿಲ್ಲ. ನಾನು ಬರೀ ಜ್ಯೂಸು, ಸ್ವಲ್ಪ ಎಗ್ಸು ಈ ಥರನೇ ತೊಗೊಂಡಿದ್ದೆ. ಅದಾದಮೇಲೆ ಮತ್ತೆ ನಾವು ಹೊರಗಡೆ ಹೋದ್ವಿ. ಮಳೆ ಬರ್ತಾನೆ ಇತ್ತು. ಪೂಲಲ್ಲಿ ಇಳಿಯೋಕ್ಕಾಗಲಿಲ್ಲ ಬಿಕಾಸ್ ಮಳೆ ಇದ್ದಿದ್ದರಿಂದ. ಆ್ಯಂಡ್ ಜಿಮ್ಗೆ ಹೋದ್ವಿ, ಟಿ ಆಡಿದ್ರು. ಆ್ಯಂಡ್ ಅನಿಸುತ್ತಲ್ವ ಒಂದೊಂದು ಸಲ ಈ ಥರ ಅನ್ವೈಂಡ್ ಮಾಡಬೇಕು, ನಮ್ಮ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಜಾಸ್ತಿ ಮಾಡಿದ್ದೇನಿಲ್ಲ, ಬಟ್ ಒಟ್ಟಿಗೆ ಇದ್ದಿದ್ದಿದೆಯಲ್ಲ, ಆ ಕ್ಷಣಗಳೇ ಸಾಕು ನಮ್ಮ ಮೆಮರಿಯಲ್ಲಿ ಉಳ್ಕೊಳ್ಳೋದಕ್ಕೆ. ಎಷ್ಟೊಂದು ಸಲ ಅಂದ್ಕೊಳ್ತೀವಿ ಬೇಡ ನಾಳೆ ಹೋಗೋಣ, ನಾಡಿದ್ದು ಹೋಗೋಣ ಅಂತ. ಆದರೆ ಮನ್ಸು ಮಾಡಿದಾಗ ಈ ಥರ ಒಂದು ಇಂಪ್ರಾಂಪ್ಟು ಡಿಸಿಷನ್ಗಳನ್ನ ತೊಗೋಬೇಕು. ಇನ್ಫ್ಯಾಕ್ಟ್ ನನ್ನ ಮಗ ಕೂಡ ಅಷ್ಟೇ, ಸ್ವಲ್ಪ ಸೈಲೆಂಟಾಗಿ ಇದ್ದು ಅವ್ನಿಗೆ ಬೇಕಾಗಿರೋವಂಥ ಸ್ಕೆಚ್ ಮಾಡಿ, ಕಲರ್ ಪೆನ್ಸಿಲ್ಸಲ್ಲಿ ಅವ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿ, ಅವನಿಗೂ ತುಂಬ ಒಳ್ಳೆಯ ಒಂದು ಕ್ವಾಲಿಟಿ ಟೈಮ್ ಬೇಕಾಗಿತ್ತು. ಎಲ್ಲರಿಗೂ ಹೇಳೋದಿಷ್ಟೇ, ನಾಳೆ ಅಂತ ನಾವು ವೆಯ್ಟ್ ಮಾಡೋದು ಬೇಡ. ಟೈಮ್ ಸಿಕ್ಕಿದಾಗ ನಮ್ಮವ್ರ ಜೊತೆ ನಾವು ಆದಷ್ಟು ಕಾಲವನ್ನು ಕಳೆಯೋಣ. ಪ್ರತಿ ದಿವಸ ಪ್ರತಿ ಕ್ಷಣ ಮೆಮೊರೀಸ್ನ ಕ್ರಿಯೇಟ್ ಮಾಡೋಣ. ನಾನು ಕೆಲಸದ ಮಧ್ಯದಲ್ಲಿ ಈಗೀಗ ಜಾಸ್ತಿ ನನಗೋಸ್ಕರ, ನನ್ನ ಮನೆಯವ್ರಿಗೋಸ್ಕರ ಟೈಮ್ ಕೊಡಬೇಕು ಅಂತ ನಿರ್ಧಾರ ತೊಗೊಂಡಿದ್ದೀನಿ. ಬಿಕಾಸ್ ಐ ಲವ್ ಮೈ ಫ್ಯಾಮಿಲಿ.